ಅದಾಗೋದಕ್ಕೆ ನಾನು ಬಿಡಲ್ಲ. ಈ ಎಲ್ಲ ಗೊಂದಲಗಳಿಗೆ ಆದಷ್ಟು ಬೇಗ ಅಂತ್ಯ ಆಡಲೇಬೇಕು. ಫೋನ್ ಹಿಂಗೆ ಆಗ್ತಿತ್ತು. ಏನು ಯೋಚನೆ ಮಾಡ್ತಿದ್ಯಾ? ಊಟ ಮಾಡೋ. ಇನ್ನೊಂದು ಸ್ವಲ್ಪ ಸಾಂಬಾರು ಬಡಿಸ್ಲಾ? ಬೇಡ ಚಕ್ಕು, ಅದು ಅಪ್ಪ ಯಾರ ಜೊತೆ ಯಾಕೆ ಡ್ಯಾಡ್ ಹಾಗೆ ಹೋಗ್ತಾ ಇದ್ದೀರಾ? ಊಟ ಮಾಡಲ್ವಾ? ನನಗೆ ಊಟ ಸಾಕು, ನೀನು ಮಾಡು. ಏನಾಯ್ತು ಡ್ಯಾಡ್? ಯಾರ್ದು ಫೋನು? ಯಾವುದೋ ಬಿಸ್ನೆಸ್ ಟೆನ್ಷನ್ ಅಷ್ಟೇ. ನೀನು ಊಟ ಮಾಡು. ಇಲ್ಲ ಡ್ಯಾಡ್, ನಾನು ಯಾವತ್ತೂ ನೀವು ಸಪ್ರೇಟಾಗಿ ಫೋನಲ್ಲಿ ಮಾತಾಡೋದು ನೋಡಿಲ್ಲ. ಅಂಥದ್ರಲ್ಲಿ ನಿಮ್ಮ ಮುಖದಲ್ಲಿ ಗಾಬರಿ ನೋಡಿದೆ ಇವತ್ತು ನಾನು. ಏನಾಯ್ತು ಡ್ಯಾಡ್? ಹೇಳಿದ್ನೆಲ್ಲ ಹಾಗೇನು ಇಲ್ಲ ಅಂತ. ನೀನು ಇಲ್ಲಿ ಊಟ ಮಾಡ್ತಾ ಇದ್ದೆ, ಅದಕ್ಕೆ ಸೈಡ್ಗೆ ಹೋಗಿ ಮಾತಾಡಿದೆ ಅಷ್ಟೇ. ನೀನು ಕೂತ್ಕೊಂಡು ಊಟ ಮಾಡು. ಶಕು, ಡ್ಯಾಡಿಗೆ ಏನಾಯ್ತು? ಇದ್ದಕ್ಕಿದ್ದಾಗ ಯಾಕೆ ಹೋದ್ರು? ಅವ್ನ ಬಿಸ್ನೆಸ್ ಟೆನ್ಷನ್ ಎಲ್ಲ ಹಾಗೆ ಕಣೋ. ತುಂಬ ಕೆಲ್ಸಗಳಿರ್ತಲ್ಲ, ಅದಕ್ಕೆ ಹಾಗಾಡ್ತಾನೆ. ಈಗಾದ್ರೂ ಪರವಾಗಿಲ್ಲ. ಮುಂಚೆ ಊಟ ತಿಂಡಿಗೂ ಕೆಳಗಡೆ ಬರ್ತಿರ್ಲಿಲ್ಲ. ಅವ್ನ ರೂಮ್ಗೆ ಎಲ್ಲ ಕಳಿಸ್ಬೇಕಾಗಿತ್ತು. ನೀನು ಅವನ ಬಗ್ಗೆ ಯೋಚನೆ ಮಾಡಬೇಡ ಕಣ. ನೋಡ, ಹೊಟ್ಟೆ ತುಂಬ ಊಟ ಮಾಡು ಬಾ. ಡ್ಯಾಡಿ, ಏನಾಗಿದೆ ನಿಮಗೆ? ಅಲ್ಲ, ಅಮ್ಮನ ಮನಸ್ಥಿತಿ ಹೇಗಿದೆ ಅಂತ ಗೊತ್ತಿದ್ದು ಆ ಕಾರು ಶಕುಂತಲ ಅವನ ಹೆಸರು ರಿಜಿಸ್ಟರ್ ಆಗಿದೆ ಅಂತ ಹೇಳಿದ್ರೆ ಅವ್ರಿಗೆ ಶಾಕ್ ಆಗಲ್ವಾ? ಆಗ್ಲಿ ಬಿಡು, ಅವನು ಎಂಥವ್ರ ಜೊತೆಗಿದ್ದಾನೆ ಅಂತ ಇವ್ರಿಗೂ ಗೊತ್ತಾಗುತ್ತೆ. ಅವನು ನಿಮಗೂ ಮಗನೇ. ಅವನಿಗೆ ಅರ್ಹತೆ ಇಲ್ಲ. ಒಪ್ಕೊಳ್ಳೋ ದೊಡ್ಡತನ ನಿಮ್ಮಲ್ಲೂ ಇಲ್ಲ. ಬೇರೆ ವಿಷಯ ಮಾತಾಡೋಣ. ಫಸ್ಟು ಇದನ್ನ ಮುಗಿಸೋಣವಾ? ಈಗ ನಾನು ಏನಂತ ಹೇಳ್ಬಾರ್ದು ಹೇಳಿದೆ. ಶಕುಂತಲ ಅವನ ಹೆಸರು ಕೇಳಿದ್ರೆ ಅಮ್ಮ ಆದಿತ್ಯ ಶಶಾಂಕ್ ಜೊತೆ ಇದ್ದಾನೆ ಅಂತ ಅನ್ಕೊಳಲ್ವಾ? ಹಾಗಾದ್ರೆ ಅವ್ರ ಮನಸ್ಥಿತಿ ಹೇಗಾಗ್ಬೋದು ನೀವೇ ಯೋಚನೆ ಮಾಡಿ. ಅದು ಏನಾದರೂ ಆಗಲಿ, ಇಲ್ಲಾಂದ್ರೆ ಪ್ರತಿದಿನ ಅವ್ರು ಈ ರೀತಿ. ಡ್ಯಾಡ್, ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ನಾನು ನಿಮಗೆ ಹೇಳಿದ್ದೀನಿ ತಾನೆ, ಫಸ್ಟ್ ಆದಿತ್ಯ ಯಾರ ಜೊತೆ ಇದ್ದಾನೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಣ. ಆಮೇಲೆ ಅಮ್ಮಂಗೆ ಹೇಳಬೇಕೋ ಬೇಡವೋ ಅಂತ ಯೋಚನೆ ಮಾಡೋಣ. ಆ ಥರ ಪಟ್ಟು ಅಮ್ಮಂಗೆಲ್ಲ ವಿಷಯ ಹೇಳಿದ್ರೆ ತೊಂದರೆ ಆಗೋದು ನಮಗೆ ತಾನೆ. ಯಾವ ತೊಂದರೆನೂ ಆಗಲ್ಲ.
ನಾಳೆ ಗೊತ್ತಾಗಬೇಕಾಗಿರೋದು ಇವತ್ತೇ ಗೊತ್ತಾಗುತ್ತೆ. ಇದರಿಂದ ನಮಗೆ ಒಳ್ಳೇದೇ ಆಗುತ್ತೆ. ಆದಿ ಶಶಾಂಕ್ ಜೊತೆಗಿದ್ದಾನೆ ಅಂತ ಆರ್ತಿ ಅವ್ರಿಗೆ ಗೊತ್ತಾದ್ರೆ ಅವರು ನಮ್ಮನ್ನ ಬಿಟ್ಟು ಹೋಗೋ ಯೋಚನೆ ಮಾಡಲ್ಲ. ಅವ್ರು ನಮ್ಮನೆಲ್ಲ ಇರ್ತಾರೆ. ಒಂದು ವೇಳೆ ನಿಮ್ಮ ಊಹೆ ಉಲ್ಟಾ ಆದ್ರೆ ಹಾಗೇನ್ ಮಾಡ್ತೀರಾ? ಅಮ್ಮ ಹೇಗ್ ಬೇಕಾದ್ರೂ ಯೋಚನೆ ಮಾಡೋ ಚಾನ್ಸಸ್ ಇದೆ. ಅಂದ್ರೆ ಆರ್ತಿ ಅವರು ಆದಿ ಜೊತೆ ಅವನ ಮನೆಯಲ್ಲಿ. ಡ್ಯಾಡ್, ಅಮ್ಮ ಹಾಗೆ ಮಾಡಕ್ ಚಾನ್ಸ್ ಇಲ್ಲ. ಆದ್ರೆ ಆದಿತ್ಯನ ಶಶಾಂಕಿಂದ ದೂರ ಮಾಡೋಕ್ಕೋಸ್ಕರ ಆದಿತ್ಯನ ಜೊತೆ ಸಪ್ರೇಟ್ ಆಗಿರೋ ಯೋಚನೆ ಮಾಡ್ಬೋದಲ್ವಾ? ಅದಕ್ಕೆ ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು. ಆದಿತ್ಯನ ಬಗ್ಗೆ ಎಲ್ಲ ವಿಷಯ ತಿಳ್ಕೊಂಡು ಆದ್ಮೇಲೆ ಅಮ್ಮಂಗೆ ಹೇಳೋಣ. ಅಲ್ಲಿವರೆಗೂ ಸುಮ್ಮನೆ ಇದ್ಬಿಡೋಣ. ಆದಿ ವಿಷಯ ಎಲ್ಲ ಕ್ಲಿಯರ್ ಆದಮೇಲೆ ಆರ್ತಿ ಅವರು ಆದಿ ಮೇಲಿನ ಕುರುಡು ಪ್ರೀತಿಯಿಂದ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರೆ ಆಗೇನು ಮಾಡ್ತೀಯ? ಹೋಗಿ ಆದಿ ಜೊತೆ ಇದ್ಬಿಡಿ ಅಂತ ಹೇಳ್ತೀಯ? ಖಂಡಿತವಾಗ್ಲೂ ಕಳ್ಸ್ಕೊಡಲ್ಲ. ಕ್ರೈಮ್ ಅನ್ಸಿದ್ರು ಪರವಾಗಿಲ್ಲ. ಅಮ್ಮನ್ಗೆ ಆದಿತ್ಯನ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರೋ ಹಾಗೆ ಮಾಡ್ತೀನಿ ಹೊರತು ಅಮ್ಮನ್ ಮಾತ್ರ ಅವನ ಜೊತೆ ಕಳ್ಸ್ಕೊಡಲ್ಲ. ಅಮ್ಮ ನನ್ನ ಜೊತೆಗಿರ್ಬೇಕು, ಇದ್ದೇ ಇರ್ತಾರೆ. ನಮಸ್ಕಾರ ಸರ್. ನಿನ್ನೆ ಎಷ್ಟೊತ್ತಿಗೆ ಮನೆಗೆ ಹೋದೆ? ಒಂದು 7-8 ಗಂಟೆಗೆ ಹೋದೆ ಸರ್. ಮೇಡಮ್ ಗಾಡಿ ಮಧ್ಯೆ ಹಾಳಾಗಿತ್ತಾ? ಹ್ಞೂ ಸರ್, ಇದ್ದಕ್ಕಿದ್ದಂಗೆ ಕೆಟ್ಟೋಗಿತ್ತು ಸರ್. ಆಮೇಲೆ ಸರಿ ಮಾಡಿಸ್ಕೊಂಡು ಹೋದ್ಯಾ? ಹ್ಞೂ ಸರ್, ರೆಡಿ ಮಾಡಿಸ್ಕೊಂಡು ಮತ್ತೆ ಸ್ಕೂಲ್ ಹತ್ರ ಹೋದೆ. ಸ್ಕೂಲ್ ಬಿಡೋವರೆಗೂ ನೀನು ಅಲ್ಲೇ ಇದೆಯಾ? ಮೇಡಮು ಮನೆಗೆ ಹೋಗು ಅಂತ ಹೇಳಿದ್ರು. ಆಮೇಲೆ ನೀವು ಫೋನ್ ಮಾಡಿ ನಾನು ಗಾಡಿ ಕಳಿಸ್ಬೇಕಂತ ಕೇಳಿದ್ರಂತೆ. ನೀವು ಬೇಡ ಅಂದ್ರಂತೆ. ಅದಕ್ಕೆ ಸ್ಕೂಲ್ ಬಿಟ್ಟ ಮೇಲೆ ಮೇಡಮ್ನ ಕರ್ಕೊಂಡು ಬಂದೆ. ಸ್ಕೂಲ್ ಹತ್ರದಿಂದ ಆರ್ತಿ ಅವರು ನನ್ನ ಇಲ್ಲಿಂದ ಸ್ಕೂಲಿಗೆ ಹೋಗೋದಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ? ಒಂದು 20 ನಿಮಿಷಕ್ಕೆ ಹೋಗ್ಬೋದು. ಟ್ರಾಫಿಕ್ ಇಲ್ಲ ಅಂದರೆ ಒಂದು 10 ನಿಮಿಷಕ್ಕೆ ಹೋಗ್ಬೋದು ಸರ್. ಆರ್ತಿ ಅವ್ರನ್ನ ಹುಷಾರಾಗಿ ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಬರ್ಬೇಕು, ಓಕೆನಾ? ಸರಿ ಸರ್. ಯುವರ್ ಆನರ್, ಆರೋಪಿ ಆದಿತ್ಯ ಕೋರ್ಟಿಂದ ಬೇಲ್ ತಗೊಂಡು ಹೊರಗಡೆ ಬಂದ್ಮೇಲೆ ಹೇಗಾದ್ರೂ ಮಾಡಿ ಸಾಕ್ಷಿಗಳನ್ನ ತನ್ನ ಕಡೆ ಸೆಳ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಅವ್ರನ್ನೆಲ್ಲ ಹಿಡಿದು ಕಟ್ಟಾಕಿ ಎದುರಿಸಿ ಬೆದರಿಸಿ ಮಾಡ್ತಾ ಇದ್ದಾನೆ. ಅದಕ್ಕೆ ಘನ ನ್ಯಾಯಾಲಯ ಅವನಿಗೆ ಕೊಟ್ಟಿರೋ ಜಾಮೀನನ್ನ ಕೂಡಲೇ ರದ್ದು ಮಾಡಿ ಅವ್ರನ್ನ ತಕ್ಷಣ ಕಸ್ಟಡಿಗೆ ಒಪ್ಪಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಅಬ್ಜೆಕ್ಷನ್ ಯುವರ್ ಆನರ್. ಮಾನ್ಯ ವಕೀಲ ಮಿತ್ರರು ನ್ಯಾಯಾಲಯಕ್ಕೆ ತಪ್ಪು ಮಾಹಿತಿ ನೀಡ್ತಾ ಇದ್ದಾರೆ. ನನ್ನ ಕಕ್ಷಿದಾರರ ಆದಿತ್ಯ ಅವರು ಸಾಕ್ಷಿಗಳನ್ನ ಭೇಟಿ ಮಾಡಿದ್ದು ಸತ್ಯ. ಆದರೆ ಅವರು ಸಾಕ್ಷಿಗಳನ್ನ ಭೇಟಿ ಮಾಡಿದ್ದು ಕೋರ್ಟ್ನ ಮುಂದೆ ಸತ್ಯ ಹೇಳಿ ಅಂತ ಬೇಡ್ಕೊಳ್ಳೋದಕ್ಕೆ ಹೊರತು ಅವರನ್ನ ಹೆದರಿಸಿ ಬೆದರಿಸೋ ಕೆಲಸ ಮಾಡ್ತಾ ಇಲ್ಲ. ಯುವರ್ ಆನರ್, ಸಾಕ್ಷಿಗಳೀಗಾಗಲೇ ಕೆಳಗಿನ ಕೋರ್ಟಲ್ಲಿ ಸತ್ಯ ಏನು ಅಂತ ಹೇಳಿದ್ದಾರೆ. ಇದು ಸತ್ಯ ಅಲ್ಲ ಯುವರ್ ಆನರ್. ಅವ್ರು ಹೇಳ್ತಿರೋ ಸುಳ್ಳು. ಹಣದ ಆಮಿಷಕ್ಕೆ ಒಳಗಾಗಿ ಆ ದಿನ ಸಾಕ್ಷಿಗಳು ಸತ್ಯನ ಮರೆಮಾಚಿ ಸುಳ್ಳನ್ನ ಎತ್ತಿ ಹಿಡಿದಿದ್ದಾರೆ. ಅದೇ ಕಾರಣಕ್ಕೆ ನನ್ನ ಕ್ಲೈಂಟ್ ಆದ ಆದಿತ್ಯ ಅವರು ಅವರನ್ನ ಭೇಟಿ ಮಾಡಿ ಸತ್ಯ ಹೇಳಿ ಅಂತ ವಿನಮ್ರತೆಯಿಂದ ಬೇಡ್ಕೊಂಡಿದ್ದಾರೆ. ಅದನ್ನ ಇವರು ಹೆದರಿಸ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ದಾರೆ. ಆರೋಪಿ ಆದಿತ್ಯ ಸಾಕ್ಷಿಗಳನ್ನ ಎದುರಿಸ್ತಾ ಇದ್ದಾನೆ ಅನ್ನೋದಕ್ಕೆ ನನ್ನ ಬಳಿ ಪುರಾವೆ ಇದೆ ಇವರ. ತಾವು ಅದನ್ನ ಪರಿಶೀಲಿಸಬೇಕು. ಆರ್ತಿ ಅವ್ರೆ, ರೆಡಿನಾ? ನಾನು ರೆಡಿ. ಮನೆಗೆ ಹೋಗೋಣ. ಎಲ್ಲಿಗೆ? ಸ್ಕೂಲ್ಗೆ. ಸುಮ್ಮನೆ ನಿಮಗೆ ಯಾಕೆ ತೊಂದರೆ? ನಾನು ಹೋಗ್ತೀನಿ ಬಿಡಿ. ತೊಂದರೆ ಏನೂ ಇಲ್ಲ.
ನಾನು ಅದೇ ದಾರಿಯಲ್ಲಿ ಹೋಗ್ತಿದ್ದೀನಿ, ಹಾಗೆ ನಿಮ್ಮನ್ನ ಡ್ರಾಪ್ ಮಾಡಿ ಹೋಗ್ತೀನಿ. ಬನ್ನಿ. ನನ್ನ ಮೇಲೆ ಅನುಮಾನನ? ಅನುಮಾನನ? ಆ ಥರ ಏನಿಲ್ಲ. ಯಾಕೆ ಹಾಗಲ್ಲ ಅನ್ಕೋತೀರಾ? ಏನೋ ಒಟ್ಟಿಗೆ ಹೋಗೋಣ ಅಂತ ಅನ್ನಿಸ್ತು, ಅದಕ್ಕೆ ಹೇಳಿದೆ ಅಷ್ಟೇ. ಅನುಮಾನ ಇಲ್ಲ, ಏನಿಲ್ಲ. ಪ್ರತಿದಿನ ನೀವು ಹೀಗೆ ಇರ್ತಾ ಇದ್ದಿದ್ರೆ ನಾನೇನು ಹೇಳ್ತಾ ಇರಲಿಲ್ಲ. ಇವತ್ತು ಅಪರೂಪಕ್ಕೆ ನಾನು ನಿಮ್ಮನ್ನ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ, ಅದಕ್ಕೆ ಕೇಳಿದೆ. ನನಗೆ ಗೊತ್ತು ಸೂರ್ಯರೇ, ನಾನು ಆದಿತ್ಯನ ಮೀಟ್ ಮಾಡ್ತೀನಿ ಅಂತ ತಾನೆ. ನೀವು ಅವರನ್ನು ಮೀಟ್ ಮಾಡಬೇಕಂದ್ರು ಅವನು ಇವತ್ತು ನಿಮಗೆ ಸಿಗಲ್ಲ. ಹೆಚ್ಚು ಕಡಿಮೆ ಅವನಿವತ್ತು ಜೈಲಿಗೆ ಹೋಗೋ ಚಾನ್ಸ್ ಇದೆ. ಏನು ಹೇಳ್ತಾ ಇದ್ದೀರಾ? ಇರೋ ವಿಷಯನ ಹೇಳ್ತಾ ಇದ್ದೀನಿ. ಸಾಕ್ಷಿಗಳನ್ನ ಹೆದರಿಸಿ ಬೆದರಿಸಿ ಸುಳ್ಳು ಸಾಕ್ಷಿ ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಅಂತ ಅವನ ಮೇಲೆ ಮೂಕರ್ಜಿ ಬಂದಿದೆ. ಆದಿತ್ಯ ಹೆದರಿಸಿ ಬೆದರಿಸಿ ಸಾಕ್ಷಿ ಹೇಳಿಸ್ತಾ ಇದ್ದಾನೆ? ಹೌದು. ಅವ್ನು ನಿರಪರಾಧಿ ಅಂತ ಪ್ರೂವ್ ಮಾಡಬೇಕು ಅಂದ್ರೆ ಅವನಿಗೆ ಉಳಿದಿರೋದು ಇದೊಂದೇ ದಾರಿ. ಈಗ ಅದ್ರ ಬಗ್ಗೆ ಮಾತಾಡಿ ಏನು ಪ್ರಯೋಜನ ಇಲ್ಲ. ಸಂಜೆ ಒಳಗೆ ಆದಿ ಜೈಲಿಗೆ ಹೋದ ಅನ್ನೋ ಸುದ್ದಿ ನಿಮ್ಮ ಕಿವಿಗೆ ಬಿದ್ದೇ ಬೀಳುತ್ತೆ. ನೋಡಿ ಆರ್ತಿ ಅವರೇ, ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೋದು. ನನಗೆ ಮನ್ಸಿಗೆ ಅನ್ಸಿದ್ದನ್ನ ನೇರವಾಗಿ ಹೇಳ್ತಾ ಇದ್ದೀನಿ. ನಿಮ್ಮ ಮಗ ಆದಿ ಇದನಲ್ಲ, ಅವನು ಖಂಡಿತ ನಂಬಿಕೆಗೆ ಯೋಗ್ಯನಾದ ವ್ಯಕ್ತಿ ಅಲ್ಲ. ಇನ್ಮೇಲಾದ್ರೂ ಅವನು ಪರ ವಹಿಸ್ಕೊಂಡು ಮಾತಾಡೋದನ್ನ ಬಿಡಿ. ಇದರಿಂದ ನಿಮಗೂ ನೆಮ್ಮದಿ ಸಿಗುತ್ತೆ, ಈ ಮನೆಯಲ್ಲೂ ಶಾಂತಿ ನೆಲೆಸುತ್ತೆ. ನನಗೆ ಇವಾಗ ಅವಕಾಶ ಸಿಕ್ಕಿದೆಯಮ್ಮ, ನಾನು ನಿರಪರಾಧಿ ಅಂತ ಪ್ರೂವ್ ಮಾಡಕ್ಕೆ. ಪ್ರೂವ್ ಮಾಡ್ತೀನಿ. ನಾನು ಕೊಲೆ ಮಾಡಿದೆ ಅಂತ ತಾನೆ ನೀವ್ ನನ್ನಿಂದ ದೂರ ಇರೋದು. ನಾನು ನಿರಪರಾಧಿ ಅಂತ ಪ್ರೂವ್ ಮಾಡಿದ್ರೆ ನೀವ್ ಜೊತೆ ಬರ್ತೀರಾ? ಈ ಮನೆ ಬಿಟ್ಟು ಬರ್ತೀರಾ? ಅಮ್ಮ, ಇವತ್ತು ಡೇಟ್ 16. ಮುಂದಿನ ತಿಂಗಳು 15 ಒಳಗೆ ನೀನ್ ನನ್ನ ಜೊತೆ ಬರಕ್ಕೆ ರೆಡಿ ಆಗಿರ್ಬೇಕು. ಹೇಳ್ಬಿಡು, ಡೇಸ್ನ ಕೌಂಟ್ ಮಾಡಕ್ಕೆ. ಸ್ವಲ್ಪ ಗಾಡಿ ನಿಲ್ಸಪ್ಪ. ಸೂರ್ಯರೇ, ನಾನು ಫ್ಯಾನ್ಸಿ ಸ್ಟೋರ್ಗೆ ಹೋಗಿ ಬರ್ತೀನಿ. ಈ ಫೋಟೋ ನೋಡಿದ್ರೆ ಆರೋಪಿ ಆದಿತ್ಯ ಅವರು ಸಾಕ್ಷಿಗಳಿಗೆ ಬೆದರಿಕೆ ಹಾಕಿರೋದು ಸತ್ಯ ಅನಿಸ್ತಿದೆ. ಯುವರ್ ಆನರ್, ನಿಮ್ಮ ಕೈಲಿರೋ ಫೋಟೋಗಳು ಫೇಕ್ ಅಂತ ನನ್ನ ಅಭಿಪ್ರಾಯ. ಇವತ್ತಿನ ಟೆಕ್ನಾಲಜಿಲಿ ನಮಗೆ ಬೇಕಾದ ರೀತಿಯಲ್ಲಿ ಡಿಸೈನ್ ಮಾಡಬಹುದು. ಅಂಥದ್ರಲ್ಲಿ ಇದು ಒಂದು ಅಂತ ನನಗನ್ನಿಸ್ತಾ ಇದೆ. ತಮ್ಮ ಕೈಲಿರೋ ಫೋಟೋಗಳು ನಿಜವಾದ ಫೋಟೋಗಳು ಅಥವಾ ಇವರು ಸೃಷ್ಟಿಸಿರೋ ಫೋಟೋಗಳು ಅಂತ ತಜ್ಞರನ್ನ ಕರೆಸಿ ಪರಿಶೀಲಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಡಿಫೆನ್ಸ್ ಲಾಯರ್ ಅವರು ತಮ್ಮ ಬುದ್ಧಿವಂತಿಕೆಯನ್ನು ಪ್ರದರ್ಶಿಸಿ ಪರಿಶೀಲನೆಗಾಗಿ ಸಮಯವನ್ನ ವ್ಯರ್ಥ ಮಾಡಿಸಿ ಅಷ್ಟರಲ್ಲಿ ಸಾಕ್ಷಿಗಳ ಮನವೊಲಿಸೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಅದಕ್ಕೆ ಆದಷ್ಟು ಮುಂದೂಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ನ್ಯಾಯಾಲಯ ಇದಕ್ಕೆ ಅವಕಾಶ ಕೊಡದೆ ಕೂಡಲೇ ಅವರ ಜಾಮೀನನ್ನ ರದ್ದುಪಡಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇವರ ಹಾಗೆ ಮಾಡಿದ್ರೆ ಅದು ಆ ಥರದ ನಿರ್ಧಾರ ಆಗುತ್ತೆ ಮಹಾಸ್ವಾಮಿ. ಇದು ಸಂಪೂರ್ಣವಾಗಿ ನನ್ನ ಕಕ್ಷಿದಾರರಾದ ಆದಿತ್ಯ ಅವ್ರನ್ನ
ಸಿಕ್ಕಾಕಿಸ್ಲೇಬೇಕು ಅಂತ ಮಾಡಿರೋ ತಂತ್ರ. ಸಾಕ್ಷಿಗಳನ್ನ ಕರೆಸ್ಬಿಟ್ರೆ ಇವತ್ತೇ ತೀರ್ಪು ಆಗೋಗ್ಲಿ. ಸಾಕ್ಷ್ಯಗಳು ಇವತ್ತು ಲಭ್ಯ ಇಲ್ಲ ಇವರ ಆನರ್. ಹಾಗಾಗಿ ವಿಚಾರಣೆಗೆ ಅನುಮತಿ ಮಾಡಿಕೊಟ್ಟು ಸಾಕ್ಷಿಗಳಿಗೆ ಸಮನ್ಸ್ ನೀಡೋದಕ್ಕೆ ಅನುಮತಿ ಕೊಡಬೇಕು ಅಂತ ಕೇಳ್ಕೊಳ್ತೇನೆ ಇವರ ಆನರ್. ಮೇಲ್ನೋಟಕ್ಕೆ ಆದಿತ್ಯ ಎಂಬ ಆರೋಪಿ ಸಾಕ್ಷಿಗಳನ್ನ ಹೆದರಿಸುವ ಪ್ರಯತ್ನ ಪಟ್ಟಿರುವುದು ಸತ್ಯ ಎನಿಸಿದರೂ ಕೂಡ ಅದರ ಸತ್ಯಾಸತ್ಯತೆಯ ಪರೀಕ್ಷೆ ಅವಕಾಶ ಕಲ್ಪಿಸಿಕೊಟ್ಟು ಸಾಕ್ಷಿಗಳಿಂದ ಹೇಳಿಕೆಯನ್ನು ಪಡೆಯಲು ಮುಂದಿನ ಗುರುವಾರ ದಿನಾಂಕ ನಿಗದಿ ಮಾಡಲಾಗಿದೆ. ಹಾಗೆ ಆದಿತ್ಯ ಅವರು ಸಾಕ್ಷಿಗಳನ್ನ ಹೆದರಿಸುವ ಸಾಧ್ಯತೆ ಇರುವುದರಿಂದ ಅವರ ಬಗ್ಗೆ ಆರಕ್ಷಕರು ನಿಗಾ ವಹಿಸುವುದು ಒಬ್ಬ ದಫೇದಾರನನ್ನ ಆರೋಪಿ ಆದಿತ್ಯನ ಜೊತೆ ಸದಾ ಇರಬೇಕೆಂದು ನ್ಯಾಯಾಲಯ ಆದೇಶಿಸುತ್ತದೆ. ಮುಂದಿನ ಗುರುವಾರ. ನೆಕ್ಸ್ಟ್. ಥ್ಯಾಂಕ್ ಯು ಯುವರ್ ಆನರ್. ಇದೆಲ್ಲ ನಿಂದೆ ಕೆಲಸ ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಗಂತ ನೀನು ತಪ್ಪು ತಿಳ್ಕೊಂಡಿದ್ಯಾ? ನನ್ನ ಡ್ಯೂಟಿ ನಾನು ಮಾಡಿದೆ ಅಷ್ಟೆ. ಎಲ್ಲಿ ನಾನು ಕೇಸಲ್ಲಿ ಗೆದ್ಬಿಡ್ತೀನೋ ಅಂತ ಅಪ್ಪ ಮಗ ಇಬ್ರು ಸೇರ್ಕೊಂಡು ಹೇಗಾದ್ರೂ ಮಾಡಿ ನಾನು ಜೈಲಿಗೆ ಸೇರಿಸ್ಬೇಕು ಅಂತ ಇಷ್ಟೆಲ್ಲ ನಾಟಕಾಡ್ತೆ ಅಂತ ನನಗೂ ಚೆನ್ನಾಗಿ ಗೊತ್ತು. ನಾವು ಯಾವತ್ತಿದ್ರೂ ಸತ್ಯದ ಪರ. ನಿಂತರ ಅನ್ಯಾಯ ದಾರಿಯಲ್ಲಿ ನಡೆಯಲ್ಲ. ನೀನ್ ಸಾಕ್ಷಿಗಳಿಗೆ ಹೆದರ್ಸಿದ್ ಸುಳ್ಳ, ಬೆದರ್ಸಿದ್ ಸುಳ್ಳ. ನಿನ್ ನೀತಿ ಬೋಧನೆ ನನಗೆ ಬೇಕಾಗಿಲ್ಲ. ಅನ್ಯಾಯ ಮಾಡಿದೋದನ್ನ ಬೇಡ್ಕೊಳ್ಳೋದು ತಪ್ಪ. ಅಂದಮೇಲೆ ಹೆದರ್ಸಿದಂತೂ ಸತ್ಯ. ಹೌದು ಕಣೋ, ಎದುರ್ತೆ. ಏನಿವಾಗ? ಎಲ್ಲ ರೆಕಾರ್ಡ್ ಆಗಿದೆ. ಕೋರ್ಟ್ ಕೊಡ್ಲಾ? ಭಯ ಆಗ್ತಿದ್ಯಾ? ತಪ್ಪು ಮಾಡ್ಬೇಕಾದ್ರೆ ಈ ಭಯ ಇರಲ್ವಾ? ರೆಕಾರ್ಡ್ ಮಾಡಿರ್ಲಿಲ್ಲ, ಸುಮ್ಮನೆ ಜಲಕ್ ಕೊಟ್ಟೆ ಅಷ್ಟೇ. ಅಷ್ಟಕ್ಕೆ ಬೆವ್ತು ನೀರಾಗ್ಬಿಟ್ಟಿದ್ಯಲ್ಲೋ. ಇನ್ಮೇಲಾದ್ರೂ ಸರಿಯಾದ ದಾರಲ್ಲಿ ನಡಿ. ಸಾಕ್ಷಿ ನಿನಗೆ ಅಕ್ಕ ಹಾಕೋ ಮುಂಚೆ ನನಗೆ ತಂಗಿ ಕಣೋ. ಅವಳ ಸಾವು ಅನ್ಯಾಯ. ನಾನೇನಾದ್ರೂ ಹಳೆ ಆದಿ ಆಗಿದ್ದಿದ್ರೆ ಸಾಕ್ಷಿ ಸಾವಿಗೆ ಕಾರಣ ಹೋದವ್ರು ಒಬ್ಬೊಬ್ರು ತಿಥಿ ನಡೆದಿರೋದು ಇಷ್ಟೊತ್ತಿಗೆ. ಆದ್ರೆ ನಾನು ಹಾಗೆ ಮಾಡಿದೆ. ನ್ಯಾಯವಾದ ರೀತಿಲಿ ಪ್ರೂವ್ ಮಾಡಕ್ ಓಡಾಡ್ತಾ ಇದ್ದೀನಿ. ಯಾಕೆ ಗೊತ್ತಾ? ನಮ್ಮಮ್ಮಗೋಸ್ಕರ ಕಣೋ. ನಮ್ಮಮ್ಮ ನನ್ನ ಮೇಲೆ ಇಟ್ಟಿರೋ ನಂಬಿಕೆ ಕಳ್ಕೊಂಡಿದ್ದಾರೆ. ಅದನ್ನ ಮತ್ತೆ ಗಳಿಸೋಕ್ಕೋಸ್ಕರ, ಜೊತೆಗೆ ನಮ್ಮಮ್ಮನ ನಿಮ್ಮ ಮನೆಯಿಂದ ಕರ್ಕೊಂಡು ಹೋಗೋಕ್ಕೋಸ್ಕರ. ಕನ್ಸ್ ಕಾಣ್ಬೇಡ, ಅದು ಮಾತ್ರ ನಿಜ ಆಗಲ್ಲ. ನೋಡು, ನಾನು ಹೇಳಿದ ನಿಜ. ಅದಕ್ಕೆ ಫೋನ್ ರಿಂಗ್ ಆಗ್ತಿರೋದು. ನಿಜಾನೇ, ಆದ್ರೆ ನೀನು ಹೇಳಿದಲ್ಲ, ನಾನು ಹೇಳಿದ್ದು. ಯಾಕಂದ್ರೆ ಫೋನ್ ಮಾಡಿರೋದು ನಮ್ಮಮ್ಮ. ಹಾ ಹೇಳಮ್ಮ. ಇದ್ದಕ್ಕಿದ್ದಂಗೆ ಮಗನ್ ನೆಪ್ಸ್ಕೊಂಡು ಫೋನ್ ಮಾಡ್ಬಿಟ್ಟಿದ್ಯಾ? ಏನ್ ಹೇಳೋದು? ಏನ್ ಮಾಡಕ್ ಹೊರಟಿದ್ಯಾ ನೀನು? ಅಮ್ಮ ನಾನೇನಮ್ಮ ಮಾಡ್ದೆ? ಯಾಕೆ ಗಿರಾಗ್ತಾ ಇದ್ಯಾ? ಸಾಕ್ ಮುಚ್ಚೋ ಬಾಯ್. ಮಾಡೋದೆಲ್ಲ ಮಾಡ್ಬಿಟ್ಟು ಏನ್ ಮಾಡ್ದೆ ಅಂತ ಕೇಳ್ತಾ ಇದ್ಯಾ? ಅಮ್ಮ ಸುಮ್ಮನೆ ಏನೇನೋ ಮಾತಾಡ್ಬೇಡಮ್ಮ. ಫಸ್ಟ್ ನಾನು ಏನ್ ಮಾಡ್ದೆ ಅಂತ ಹೇಳು, ಆಮೇಲೆ ಎಷ್ಟಾದ್ರೂ ಬೈಸ್ಕೊಂತೀನಿ. ಸುಮ್ಮನೆ ಮಾಡ್ದೆ ಇರೋ ತಪ್ಪನೆಲ್ಲ ಮಾಡ್ದೆ ಅಂತ ಸುಮ್ಮನೆ ಬೈಬೇಡ ನನಗೆ. ಹೌದಪ್ಪ, ನೀನ್ ಯಾವ ತಪ್ಪು ಮಾಡಿಲ್ಲ, ಮಾಡೋದು ಇಲ್ಲ ಅಲ್ವಾ? ಇವತ್ತೇನ್ ಮಾಡಕ್ ಹೊರಟಿದ್ಯಾ ಅನ್ನೋದು ನಿನಗೆ ಗೊತ್ತಿಲ್ಲ. ಸುಳ್ಳು ಸಾಕ್ಷಿ ರೆಡಿ ಮಾಡಿ
ಕೋರ್ಟಲ್ಲಿ ನಿರಪರಾಧಿ ಅಂತ ಪ್ರೂವ್ ಮಾಡಕ್ ಹೊರಟಿದ್ಯಾ ನೀನು? ಯಾವನಮ್ಮ ಹಿಂಗೆ ಹೇಳಿದ್ದು? ಯಾರು ಹೇಳಿದ್ರು ಅನ್ನೋದು ಮುಖ್ಯ ಅಲ್ಲ. ನಾನು ಕೇಳಿದ ಉತ್ತರ ಕೊಡು. ನಾನು ಕೇಳಿದ್ ನಿಜನಾ? ಏನಮ್ಮ ನೀನು ಯಾರ್ಯಾರ್ದೋ ಮಾತು ಕೇಳಿ ನನ್ನ ಮೇಲೆ ಅನುಮಾನ ಪಡ್ತೀಯಲ್ಲ? ಅಮ್ಮ, ನಾನು ನಿನ್ ಮಗ. ನಾನು ನ್ಯಾಯವಾದ ದಾರಿಲೇ ಹೋಗ್ತೀನೋ ಹೊರತು ಅನ್ಯಾಯ ದಾರಿಲಿ ಕಾಲು ಬಿಡಲ್ಲ. ನನಗೆ ಗೊತ್ತಮ್ಮ ನಿಮ್ ಮನ್ಸಲ್ಲಿ ಇದನ್ನೆಲ್ಲ ಯಾರು ತುಂಬಿದ್ದಾರೆ ಅಂತ. ಅಮ್ಮ, ಇದೆಲ್ಲ ಅವ್ರಗಳೇ ಸೃಷ್ಟಿ ಮಾಡಿರೋ ಕಟ್ಟು ಕತೆ. ನಿಮಗೆ ನನ್ನ ಮೇಲೆ ಅಪನಂಬಿಕೆ ಬರೋ ಹಾಗೆ ಮಾಡಿ ನಿಮ್ನ ಅದೇ ಮನೇಲಿ ಪರ್ಮನೆಂಟ್ ಆಗಿ ಇಟ್ಕೊಳಕ್ಕೆ ಪ್ಲಾನ್ ಮಾಡಿದ್ದಾರೆ. ಹಾಗಾದ್ರೆ ನೀನ್ ಸುಳ್ಳು ಸಾಕ್ಷಿಗಳನ್ನ ಹುಟ್ಟಾಕಿಲ್ವಾ? ಇಲ್ಲಮ್ಮ. ಮುಂಚೆ ಹೇಳಿ ಸಾಕ್ಷಿಗಳಿಗೆಲ್ಲ ಬೆದರಿಕೆ ಹಾಕಿ ನಿನ್ ಪರ ಸಾಕ್ಷಿ ಹೇಳು ಅಂತ ಹೆದರಿಸ್ಲಿಲ್ವಾ? ಅಮ್ಮ, ಯಾಕೆ ಈ ರೀತಿ ಯೋಚನೆ ಮಾಡ್ತಾ ಇದ್ದೀರಾ? ಅಮ್ಮ, ನಾನು ನಿಜ ಹೇಳ್ತಾ ಇದ್ದೀನಿ. ನಾನು ಯಾವ ಸುಳ್ಳು ಸಾಕ್ಷಿನೂ ಸೃಷ್ಟಿ ಮಾಡಿಲ್ಲ. ಅಲ್ಲಮ್ಮ, ನಿಮ್ಗೆ ಈಗೀಗ ಹತ್ರ ಆದವ್ರನ್ನ ನಂಬ್ತಾ ಇದ್ದೀರಾ. 20 ವರ್ಷದಿಂದ ನಿಮ್ ಜೊತೆನೇ ಇದ್ದೀನಿ. ನನ್ನ ನಂಬಲ್ವೇನಮ್ಮ? ನಂಬಿಕೆ ಇತ್ತು, ಆದ್ರೆ ಈಗ ನೀನು ಆ ನಂಬಿಕೆನ ಉಳಿಸ್ಕೊಂಡಿಲ್ವಲ್ಲ. ಇವತ್ತು ಆ ನಂಬಿಕೆನ ಉಳಿಸ್ಕೊಂಡಿದ್ದಿದ್ರೆ ಇವತ್ತು ನಾನು ಇಷ್ಟೊಂದು ಸಂಕಟ ಪಡ್ಬೇಕಾಗಿರ್ಲಿಲ್ಲ. ಅದಕ್ಕೆ ಅಲ್ವೇನಮ್ಮ ನಾನು ಇಷ್ಟೆಲ್ಲ ಒದ್ದಾಡ್ತಿರೋದು. ನೋಡಮ್ಮ, ನೆಕ್ಸ್ಟ್ ಹಿಯರಿಂಗ್ ಅಲ್ಲಿ ಕೋರ್ಟ್ ನಲ್ಲಿ ಸಾಕ್ಷಿ ಹೇಳ್ತಾರೆ. ಅವಾಗ ಏನಾದ್ರೂ ನಿಮ್ಗೆ ನಾನು ಎದುರಿಸಿ ಬೆದರಿಸಿ ಸಾಕ್ಷಿ ಹೇಳ್ತಾ ಇದೀನಿ ಅಂತ ಅನ್ಸಿದ್ರೆ ನಾನು ಅಲ್ಲೇ ಸತ್ತೆ ಅನ್ಕೊಳಮ್ಮ.